ಹಾ ನಳ ಅಷ್ಟೇ ಇರ್ತದ ನೀರ ಟಾಕಿ ಖಾಲಿ ಆಕತ್ ಆ ನಳಕ್ಕೆ ಎಷ್ಟು ಚಂದ ಹೇಳ್ತಾ ನೋಡ ಅಷ್ಟೇ ಇರ್ ನಾ ತಿಕ್ಕುಮಟ ಅಂತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ನಮ್ಮ ತನು ಪುಟನಿಂದ ಹಳೆಯದ್ರಿ ಇದು ವಿಡಿಯೋ ನಮ್ಮ ತಂಗಿ ಕಡೆ ಸಿಕ್ಕಿತ್ತು, ಅದನ್ನು ಒಂಚೂರು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮತ್ತು ಸಾಯಂಕಾಲ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಒಂದು 6 ಗಂಟೆ ಆಗ್ತಾ ಬಂತ್ರಿ. ಈಗ ಸಾಯಂಕಾಲದೆಲ್ಲ ರುಟೀನ್ ಮುಗಿಸಿ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬರ್ರಿ ಇವತ್ತು ಸಾಯಂಕಾಲ ಏನೆಲ್ಲ ಆಗ್ತೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತು ಜೋಳದ ವಡೆ ಅಥವಾ ಬಡದ ವಡೆಯ ರೆಸಿಪಿನ ಸಾಕಷ್ಟು ದಿನಗಳಿಂದ ಕೇಳ್ತಾ ಇದ್ರಿ. ಅದನ್ನು ನಾನು ಇವತ್ತು ಡಿಟೇಲ್ ಆಗಿ ಶೇರ್ ಮಾಡೀನಿ. ವಿಡಿಯೋನ ಎಂಡ್ವರೆಗೆ ನೋಡ್ರಿ. ಹೆಂಗಾಗೈತಿ ನೋಡ್ರಿ. ಮಗಗೆ ಮಧ್ಯಾಹ್ನ ಚಪಾತಿ ತಿಂದು ರೈಸ್ ಉಣ್ಣಂದ್ರೆ ಬರೀ ರೈಸ್ ಊಟ ಮಾಡ್ದ. ಈಗ ಮತ್ತು 4 ಗಂಟೆಗೆ ಹಸಿವಾಗ್ಯದಂತ. ಏನಾದರೂ ಮಾಡಿಕೊಡು ಅಂಥೇಳಿ ಸ್ಯಾಂಡ್ವಿಚ್ ಮಾಡಂದ. ಬ್ರೆಡ್ ಇರಲಿಲ್ಲ, ಬನ್ ಇತ್ತು. ಸೊ ಬನ್ ಒಳಗೆ ಮಾಡಿಕೊಟ್ಟೀನಿ. ಚಲೋ ಆಗೈತಿ, ತಿನ್ನತಾನ. ಮಗಳ ಮನೆಗೆ ಹೋಗ್ಯಾಳ, ತಂಗಿ ಬಂದಾಳ ಊರಿಂತ್ರ. ಹೋಗ್ಯಾಳಕಿ. ನೀವು ಹೋಗಿ ಮಧ್ಯಾಹ್ನ ಬಂದಿದ್ದ, ಊಟ ಮಾಡ್ದ. ಬೇಡಪ್ಪ ಬಿಸ್ಲಾಗ. ಶಿವ ಆಗೈತಿಲ್ಲ, ಬಟ್ರ್ ಹಾಕಿದ್ದು ಮಸ್ತ್ ಆಗೈತೆ, ಹೌದಲ್ಲ? ಸಂಡೇ ದಿನ ಮಧ್ಯಾಹ್ನದ ಒಂದು ಕ್ಲಿಪ್ಪಿಂಗ್ಸ್ ಮಗನ ಜೊತೆಗೆ ಅದನ್ನು ಶೇರ್ ಮಾಡಿದೆ. ಈಗೇನೈತಿ ಬಡದ ವಡೆ ರೆಸಿಪಿನ ತೋರಿಸ್ತೀನಿ ಬರ್ರಿ ನಿಮ್ಗೆ. ಹಿಟ್ಟು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ವಡೆಯ ಹಿಟ್ಟಿಗೆ ಏನೆಲ್ಲ ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅಗಲವಾದದ್ದು ಒಂದು ಪಾತ್ರೆ ತೊಗೊಂಡು ಇದಕ್ಕೆ ಏನು ಹಾಕಬೇಕಪ್ಪ ಅಂತಂದ್ರೆ ಮೊದಲಿಗೆ 1 kg ಗೋಧಿನ ನಾವಿಲ್ಲೇ ತೊಗೋಬೇಕಾಗ್ತೈತಿ. ನೀವು ಬೇಕಿದ್ರೆ ಏನಾದರೂ ಒಂದು ಗ್ಲಾಸು ಏನಾದರೂ ಒಂದು ಮೆಜರ್ಮೆಂಟಿಗೂ ಯೂಸ್ ಮಾಡ್ಕೊಳ್ಬೋದು. ಬಟ್ ನಾ kg ಲೆಕ್ಕದಲ್ಲೇ ಹೇಳ್ತಾ ಇದ್ದೀನಿ. 1 kg ನಾನಿಲ್ಲೇ ಗೋಧಿ ಚಪಾತಿ ಮಾಡೋಕ್ಕೇನು ಯೂಸ್ ಮಾಡ್ತೀವಿ ಅದೇ ಗೋಧಿನ ನಾನಿಲ್ಲೇ ತೊಗೊಂಡಿದ್ದೀನಿ ಸ್ನೇಹಿತರೆ. 1 kg ಗೋಧಿ ತೊಗೊಂಡ್ರೆ ಅರ್ಧ kg ಅಷ್ಟು ಜೋಳನ ತೊಗೊಳ್ಬೇಕು. ಹೌದು, ಇದು ಜೋಳದ ವಡೆ ಅಂದರೂ ಕೂಡ ಜೋಳದ ಕ್ವಾಂಟಿಟಿನ ಗೋಧಿಗಿಂತ ಕಡಿಮೆ ಹಾಕಬೇಕಾಗ್ತೈತಿ. ಇಲ್ಲೇ 1 ಗೋಧಿ ತೊಗೊಂಡ್ರೆ ಅರ್ಧ ಜೋಳನ ಹಾಕ್ಕೋಬೇಕು. ನೋಡ್ರಿ, ತೋರಿಸ್ತಾ ಇದ್ದೀನಿ ನಾನು. ಇದು 1 kg ಹಿಡಿಯುವಂಥ ಒಂದು ಬಾಕ್ಸ್ ಇದೆ. ಅದಕ್ಕೆ ನಾನು ಒಂದು ಫುಲ್ ಗೋಧಿ ಹಾಕ್ಕೊಂಡು ಅರ್ಧ ಜೋಳ ಹಾಕ್ಕೊಂಡೆ. ಸೊ 1 kg ಗೋಧಿ, ಅರ್ಧ kg ಜೋಳ. ನಂತರ ಇದಕ್ಕೆ ಒಂದು 100 ಗ್ರಾಮ್ನಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ಬೇಕು. 1 kg ಗೋಧಿ ತೊಗೊಂಡ್ರೆ ನೀವು 100 ಗ್ರಾಮ್ ಉದ್ದಿನಬೇಳೆನ ಕಂಪಲ್ಸರಿಯಾಗಿ ಹಾಕಲೇಬೇಕು. ಹಾಗೆಯೇ ಒಂದು 50 ಗ್ರಾಮಿಂದ 70 ಗ್ರಾಮ್ ಅನ್ಬೋದು ಕಡಲೆಬೇಳೆನ ಹಾಕಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಉದ್ದಿನಬೇಳೆಗಿಂತ ಕಡಲೆಬೇಳೆ ಕಡಿಮೆ ಹಾಕ್ಕೋಬೇಕು ಸ್ನೇಹಿತರೆ. ಆನಂತರ ನಾನಿಲ್ಲೇ ಒಂದು ಅರಿಶಿನ ಕೊಂಬನ್ನು ಒಂದು ಸ್ವಲ್ಪ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್. ಇದ್ರೊಳಗೆ ನೀವು ಅರಿಶಿನ ಕೊಂಬನ್ನು ಹಾಕ್ಕೋಬೋದು, ಇಲ್ಲಾಂದ್ರೆ ಮಾಡುವಾಗಾದ್ರೂ ಅರಿಶಿನ ಪುಡಿ ಆದರೂ ಯೂಸ್ ಮಾಡ್ಬೋದು. ಸೊ ನಿಮ್ಮ ಇಷ್ಟ, ಅರಿಶಿನ ಕೊಂಬಿದ್ರೆ ಸೇರಿಸ್ಕೊಳ್ರಿ, ಇಲ್ಲಾಂದರೆ ಅರಿಶಿನ ಪುಡಿ ನಂತರ ವಡೆ ಮಾಡೋ ಮುಂದೆ ಹಾಕ್ಕೊಳ್ಬೋದು ಸ್ನೇಹಿತರೆ. ಎಲ್ಲನೂ ಹಾಕಿ ಚೆನ್ನಾಗಿ ಇವನ್ನ ಮಿಕ್ಸ್ ಮಾಡಿ ಮಿಲ್ಲಿಗೆ ಕಳಿಸ್ಕೊಡ್ಬೇಕು ನೋಡ್ರಿ. ಅಂದ್ರೆ ಗಿರ್ನೆಗೆ ಹಿಟ್ಟು ಮಾಡೋಕೆ ಕಳಿಸ್ಕೊಡ್ಬೇಕು ಸ್ನೇಹಿತರೆ. ಇಷ್ಟು ಪದಾರ್ಥ ಹಾಕೋದು ನೋಡ್ರಿ ಇದಕ್ಕೆ. ಇಷ್ಟ ಆದಮೇಲೆ ಹಿಟ್ಟು ರೆಡಿಯಾಗಿ ಬಂದೈತೆ ನೋಡ್ರಿ. ಹಿಟ್ಟು ಬಂದಾದ ನಂತರ ಇದನ್ನು ಜರಡಿ ಹಿಡ್ದನ್ನು ನಾವು ಡಬ್ಬಿ ತುಂಬಿಟ್ಟಿದ್ದೈತಿ ನೋಡ್ರಿ. ಅರಿಶಿನ ಕೊಂಬ ಹಾಕಿದ್ದಕ್ಕೆ ಕಲರ್ ಎಷ್ಟು ಚಂದ ಬಂದೈತೆ ನೋಡ್ರಿ. ಹಿಟ್ಟಿಂದ ಒಂಥರ ಲೈಟ್ ಎಲ್ಲೋ ಬಂದೈತಿ, ಚೆನ್ನಾಗಿ ಬಂದೈತಿ. ಮತ್ತು ಫ್ಲೇವರು ಚೆನ್ನಾಗೈತ್ರಿ, ಫ್ರೆಶ್ ಆಗೈತಲ್ಲ ಹಿಟ್ಟು. ಈಗೇನೈತಿಲ್ಲ, ವಡೆಗೆ ಹಿಟ್ಟನ್ನು ಕಲಸೋಣ. ಅದಕ್ಕೋಸ್ಕರ ಒಂದು ದೊಡ್ಡ ಬುಟ್ಟಿ ತೊಗೊಂಡಿದ್ದೀನಿ ನಾನು. ನೀವು ಒಂದು ಏನಾದರೂ ಈ ಥರದ್ದು ಒಂದು ಅಗಲವಾದ ಪಾತ್ರೆ ತೊಗೊಳ್ರಿ. ತೊಗೊಂಡ್ರೆ ನೀವು ಎಷ್ಟು ಮೆಂಬರ್ಸ್ ಅದಿರಿ ಅಥವಾ ಎಷ್ಟು ಮಾಡ್ತೀರಿ ಆ ಒಂದು ಅಳತೆ ಮೇಲೆ ಹಿಟ್ಟನ್ನು ತೊಗೊಳ್ರಿ. ನಾವಂತೂ ಭಾಳ ಜನ ಇದ್ದೀವಿ, ಸೊ ಹೀಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನ ತೊಗೊಳ್ತಾ ಇದ್ದೀನಿ ನಾನಿಲ್ಲೇ. ಮೊದಲ ಹಿಟ್ಟನ್ನು ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಿಟ್ಟು ಹಾಕ್ಕೋಬೇಕು. ನಂತರದಲ್ಲಿ ಇದಕ್ಕೆ ಹಸಿ ಖಾರ ಪೇಸ್ಟ್ ಮಾಡಬೇಕ್ರಿ.
ಹಸಿ ಖಾರದ ಪೇಸ್ಟ್ ಮಾಡಬೇಕಂದ್ರೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಒಂಚೂರು ಹಸಿ ಶುಂಠಿನ ಹಾಕಿ ನಾವು ಈ ಥರ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ನೋಡ್ತಾ ಇದ್ದಾರಲ್ಲ. ಸೊ ಈ ರೀತಿಯಾಗಿ ಫ್ರೆಶ್ ಆಗಿನ ಖಾರ ಈ ಥರ ಮಿಕ್ಸಿ ಮಾಡಿ ಹಾಕ್ರಿ, ಚೆನ್ನಾಗಿ ಬರ್ತೈತಿ. ಮತ್ತು ಈ ವಡೆ ಏನಂದ್ರೆ ಸ್ವಲ್ಪ ಖಾರ ಉಪ್ಪು ಚೆನ್ನಾಗಿ ಬಾಯಿ ತುಂಬ ಇರ್ಬೇಕಂತಾರಲ್ರಿ, ಆ ಥರ ಇದ್ರನ ಟೇಸ್ಟ್ ಆಗ್ತಾವೆ. ಸಪ್ಪೆ ಸಪ್ಪೆ ಇದ್ರೆ ರುಚಿ ಆಗಂಗಿಲ್ಲ ಸ್ನೇಹಿತರೆ. ಸ್ವಲ್ಪ ಖಾರ ಉಪ್ಪು ಜಾಸ್ತಿನ ಹಾಕ್ರಿ. ನಾನು ಹಸಿ ಖಾರ ಮಾಡೋ ಮುಂದೆ ಸ್ವಲ್ಪ ಜೀರಿಗೆನೂ ಹಾಕಿದ್ದೆ. ಈಗ ಏನೈತಲ್ರಿ 1 ಸ್ಪೂನು ಜೀರಿಗೆ ಪೌಡರ್ನೂ ಕೂಡ ಸೇರಿಸ್ತಾ ಇದ್ದೀನಿ. ಹಸಿ ಜೀರಿಗೆನ ಪೌಡ್ರ್ ಮಾಡಿ ಇಟ್ಟಿದ್ದೆ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡೆ ನೋಡ್ರಿ. ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ತಣ್ಣೀರನ್ನು ಹಾಕಿ ನಾವು ಇದನ್ನು ಸ್ವಲ್ಪ ಮಿದುವಾಗಿನ ನಾದ್ಕೋಬೇಕು. ಅಂದ್ರೆ ಚಪಾತಿ ಹಿಟ್ಟಕ್ಕಿಂತನೂ ಸ್ವಲ್ಪ ಮಿದುವಾಗಿನ ನಾವು ಕಲಿಸ್ಕೋಬೇಕು ಅಥವಾ ನಾದ್ಕೊಳ್ಬೇಕು ನೋಡ್ರಿ. ಮತ್ತು ಈ ವಡೆ ಹೆಂಗಂದ್ರೆ ರೀ ಸ್ನೇಹಿತರೆ, ಬಡದ ವಡೆನ ನೀವು ಸಾಯಂಕಾಲ ಮಾಡೋದಿದ್ರೆ ಬೆಳಗ್ಗೆನ ಕಲಿಸಿಡಬೇಕು. ಅಕಸ್ಮಾತ್ ಬೆಳಗ್ಗೆ ಮಾಡೋದಿದ್ರೆ ಸಾಯಂಕಾಲನ ಕಲಿಸಿಡ್ಬೇಕು ರೀ. ಯಾಕಂದರೆ ಇದು ಹಿಟ್ಟು ಎಷ್ಟು ಚೆನ್ನಾಗಿ ನೆನಿತೈತಲ್ಲ, ಎಷ್ಟು ಜಾಸ್ತಿ ನೆನಿತೈತಲ್ಲ, ವಡೆ ಅಷ್ಟು ರುಚಿಯಾಗಿ ಉಬ್ಬಿ ಬರ್ತಾವೆ ನೋಡ್ರಿ. ಅದಕ್ಕೋಸ್ಕರ ನಾನು ಈಗ ನೋಡ್ರಿ 5 ಗಂಟೆ ಆಗಿತ್ತು. ಮಗ ಎಲ್ಲ ಅವನಿಗೆಲ್ಲ ಸ್ಯಾಂಡ್ವಿಚ್ ಮಾಡಿಕೊಟ್ಟ ಆದ ನಂತರ ಇದನ್ನು ಹಿಟ್ಟನ್ನು ಕಲಿಸ್ತಾ ಇದ್ದೆ ನೋಡ್ರಿ. ನಾನು ರಾತ್ರಿ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನೀಗ ಹಿಟ್ಟನ್ನು ಕಲಿಸಿದ್ದೆ ನೋಡ್ರಿ. ಇಷ್ಟಾದ್ರೆ ಸಾಕು, ಇದೇ ರೀತಿ ಕಲಿಸ್ಬೇಕು ನೋಡ್ರಿ ಸ್ನೇಹಿತರೆ. ಈಗ ಇದ್ರ ಮ್ಯಾಗ ಒಂದು ಏನಾದರೂ ಮುಚ್ಚಿ ಎತ್ತಿಟ್ಬಿಡೋಣಂತ. ರಾತ್ರಿ 9 ಗಂಟೆಗೆ ನಾನು ವಡೆ ಮಾಡ್ತೀನಲ್ಲ, ಅವಾಗ ಏನೈತಿ ಶೇರ್ ಮಾಡ್ತೀನಿ ನೋಡ್ರಿ. ಮತ್ತು ವಡೆ ಹಿಟ್ಟೆಲ್ಲ ಕಲಸಿಟ್ಟಾದ್ಮೇಲೆ ಎಲ್ಲ ನಾನು ಒಳಗಡೆದೆಲ್ಲ ಕಸ ತೆಗೆದು ಸಾಯಂಕಾಲದ ರೂಟೀನ್ ಇರ್ತದಲ್ರಿ, ಅದನ್ನೆಲ್ಲ ಮುಗಿಸಿ ಮತ್ತು ಅಷ್ಟರೋಗ ಅಂದ್ರೆ ಚಿನ್ನು ಬಂದಳು. ಆಕೆಗೆ ಅಭ್ಯಾಸ ಕುಂದ್ರಿಸಿ ನಾ ಇಲ್ಲಿ ಹೊರಗೆ ಕೂತಿದ್ದೆ. ಅಷ್ಟರೋಗ ಕಾವೇರಿ ಡ್ಯೂಟಿ ಮುಗಿಸ್ಕೊಂಬಂದ್ಲು ನೋಡ್ರಿ. ಆ್ಯಕ್ಚುಲಿ ಸಂಡೇ ಇವತ್ತು, ಆದರೂ ಕೂಡ ಡ್ಯೂಟಿಗೆ ಹೋಗಿದ್ಲಕ್ಕೆ. ನಿನ್ನೆ ಸ್ಯಾಟರ್ಡೇ ಇತ್ತು, ನಿನ್ನೆ ರಜೆ ಮಾಡಿದ್ಲಲ್ರಿ. ಇವತ್ತು ಡ್ಯೂಟಿ ಫುಲ್ ಡೇ ಮಾಡಿಸ್ಕೊಂಡ್ರು ನೋಡ್ರಿ. ಹೀಗಾಗಿ ಈಗ ಬಂದ್ಲಕ್ಕೆ. ಮತ್ತು ತಂಗಿನೂ ನಿನ್ನೆ ಬಂದ್ಲ ರೀ, ಸಾಯಂಕಾಲ ಬಂದ್ಲ ಸ್ಯಾಟರ್ಡೇ. ಯಾಕಂದ್ರೆ ಆಕಿದು ಇವತ್ತಿಂದ ನೈಟ್ ಶಿಫ್ಟ್ ಐತ್ರಿ, ಅದಕ್ಕೋಸ್ಕರ. ಮತ್ತು ಮಾಮಾರು ಇನ್ನೂ ಊರೊಳಗೆ ಅದಾರ, ಮತ್ತು ತಂಗಿನೂ ನೈಟಿಗೆ ಡ್ಯೂಟಿಗೆ ಹೋಗ್ತಾಳಲ್ರಿ. ಮಕ್ಕಳು ಇಲ್ಲೇ ಅದಾರ ನೋಡ್ರಿ. ಸೊ ಅದಕ್ಕೆ ಆಕಿಗೆ ಸ್ಟಡಿ ಕುಂದರ್ಸೇನ್ರಿ. ಮತ್ತು ಹಾಲ್ ಟಿಕೆಟು ಬಂದೈತಕ್ಕಿದ. ಸೊ 21st SSLC ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ನೋಡ್ರಿ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಆಕಿಗೆ ಹೇಳ್ತಾನೆ ಇದ್ದೆ, ಚೆನ್ನಾಗಿ ಓದ್ಕೊರ್ವಾ ಅಂಥೇಳಿ. ಸರಿ ಮಮ್ಮಿ, ಬರೀ ಅದನ್ನ ಹೇಳ್ತಿರ್ವ, ಯಾವಾಗ ಎಕ್ಸಾಮ್ ಮುಗ್ದಾವ ಅನಿಸ್ಬಿಟ್ಟೈತೆ ನಿಮ್ದು ಕೇಳಿ ಅನ್ನಕತ್ತಿದ್ಲು. ಸೊ ಹಂಗೆ ಅನಿಸ್ತೈತ್ವಾ, ನಮ್ಮ ಟೆನ್ಷನ್ ನಮಗೆ ಅಂತ ನಾ ಹೇಳಕತ್ತಿದ್ದೆ ಅಲ್ವಾ. ಯಾರ ಮನೆಯಾಗೆಲ್ಲ SLC PUC ಇರ್ತಾರೆ, ಯಾರಿಗೆಲ್ಲ ಈ ಥರನ ಟೆನ್ಷನ್ ಇರ್ತೈತೆ ರೀ. ನಾನು ಕೊಡ್ತೀನಿ ಎಲ್ಲ ತಂದೆ ತಾಯಿಗೂ ಇರೋದು ಇದು ಟೆನ್ಷನ್, ಹೌದಲ್ರಿ. ಮತ್ತು ಈ ಕಡೆ ರೋಡಂತೂ ಕಂಪ್ಲೀಟ್ ಆಯ್ತು ರೀ. ಮತ್ತು ಸ್ವಲ್ಪ ಅದು ಇದು ಎಲ್ಲ ಉಳ್ದಿತ್ತು, ಉಸುಕು ಕಡಿ ಎಲ್ಲನೂ. ಸೊ ಅದನ್ನೆಲ್ಲನೂ ಕಸ ಗುಡಿಸಿ ತೆಗೆದು ಮಂಜುಳಾ ಅವರು ಮನೆ ಮುಂದೆ ಸ್ವಲ್ಪ ಅಷ್ಟೇ ಗಟ್ಟಿ ಆಗ್ತೈತಲ್ಲ ಅಂಥೇಳಿ ಅದನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡ್ರಿ. ಆಮೇಲೆ ಮಗ ನೋಡ್ರಿ ನನ್ನ ಜೊತೆ ನೀನು ಬಾಲ್ ಕ್ಯಾಚ್ ಆಡಬೇಕು ಅಂಥೇಳಿ ನನಗೆ ಆಟಕ್ಕೆ ನಿಂದ್ರಶನ್ ನೋಡ್ರಿ. ಇಲ್ಲೇ ಸಣ್ಣ ಹುಡುಗರಂಗೆ ನಾನು ಅವನ ಜೊತೆನ ಆಟ ಆಡಾಕತ್ತೀನಿ ನೋಡ್ರಿ. ಅವ ಹೆಂಗಂದ್ರೆ ಬಿಡಂಗೇನ ಇಲ್ರಿ, ಅವ ಏನು ಹೇಳ್ತಾನೆ ನಾವು ಹಂಗೆ ಕೇಳಬೇಕು. ಅದ್ರಾಗ ನನಗಂತೂ ಮುದ್ದಾಮ್ ಕಾಡ್ತಾನೆ ಮಗ. ಅವನ ಜೊತೆ ನಾನು ಕೂಡ ಸ್ವಲ್ಪ ಹೊತ್ತು ಬಾಲ್ ಆಟ ಆಡಿದೆ ನೋಡ್ರಿ. ಆಡೋದಾದಮೇಲೆ ನನ್ನ ಮಗ ಮಂಜುಳಾ ಅವ್ರ ಮಗನಿಗೆ ಕ್ಯಾರಮ್ ಬೋರ್ಡ್ ಆಡೋಣ ಬಾ ಅಣ್ಣ ಅಂಥೇಳಿ ಕರೆಯಕ್ಕೆ ಹೋಗಿದ್ದಾರೆ. ಹೋಗೋ ಮುಂದೆ ಚಿನ್ನನ ಚಪ್ಪಲ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದ. ಅದನ್ನು ನೋಡಿ ನನ್ನ ಚಪ್ಪಲ್ ಯಾಕೆ ಹಾಕ್ಕೊಂಡು, ಅವ್ನು ನನ್ನ ಚಪ್ಪಲ್ ನನಗೆ ಕೊಡು, ಇಲ್ಲಾಂದ್ರೆ ನೀನು ಬಾಲ್ ಒಗಿತೀನಿ ನೋಡು ಅಂದ್ಲೆ, ಗಟ್ರನಾಗ ಒಗಿತೀನಿ ನೋಡು ಅಂದ್ಲೆ. ಹೋಗಿ ನೋಡೋನು ಅಂದ. ಆಕಿಗೆ ಗಟ್ರನಾಗ ಬಾಲ್ ಒಗೆದು ಬಿಡ್ಲು. ಅದಕ್ಕೆ ನನ್ನ ಮಗ ಗಟ್ರನಾಗ ಆಕಿ ಸ್ಲಿಪ್ಪರ್ ಒಗ್ದಾನೆ. ಅದನ್ನು ತರಕ್ಕೆ ಹೋಗಿದ್ಲ ನೋಡ್ರಿ ಚಿನ್ನು. ಟಾಮ್ ಆ್ಯಂಡ್ ಜೆರ್ರಿ ಇನ್ನೂ ಬೇಕ್ರಿ, ಅದಕ್ಕಿಂತ ಅತೀತ ಇಬ್ಬರು ಗುದ್ದಾಡ್ತಾರಂತಲೇ ಹೇಳ್ಬೋದು. ಅಷ್ಟು ಜಗಳಾಡ್ತಾರೆ. ಹಬ್ಬ ದೇವ್ರೆ, ನಾವು 4 ಜನ ಇದ್ದರೂ ಒಂದು ದಿನ ಈ ಥರ ಜಗಳಾಡಿಲ್ಲರಿಪ್ಪ, ಅಷ್ಟು ಜಗಳಾಡ್ತಾರೆ ನೋಡ್ರಿ. ಆಮೇಲೆ ಮಂಜುಳಾ ಅವ್ರ ಮಗ ಸಂತೋಷ ಕ್ಯಾರಮ್ ಬೋರ್ಡ್ದೆಲ್ಲ ಬೋರ್ಡ್ ತೊಗೊಂಡು ಎಲ್ಲ ತೊಗೊಂಡು ಬಂದ ನೋಡ್ರಿ. ಇಬ್ಬರು ಕೂಡಿ ಇಲ್ಲೇ ಆಟ ಆಡಕತ್ತಿದ್ರು ಅವರು. ನಾನು ಹಂಗೆ ಗಾಳಿಗೆ ಇಲ್ಲೇ ಕುತ್ಕೊಂಡಿದ್ವಿ. ಮಗಳಂತೂ ಅಭ್ಯಾಸ ಮಾಡಕತ್ತಿದ್ಲು, ಕಾವೇರಿ TV ನೋಡಕತ್ತಿದ್ಲು. ಸೊ ಈ ರೀತಿಯಾಗಿ ಸಾಯಂಕಾಲದ ಒಂದು ರೂಟೀನ್. ಮಂಜುಳಾ ಅವರು ಹೊರಗಡೆದೆಲ್ಲ ಮಾಡಿದ್ರೆ ನೋಡಿದ್ರಿ ನೀವು, ತೋರಿಸಿದೆ ನಾನು. ಆ ನಂತರ ಅವ್ರು ಅಡುಗೆ ಮಾಡೋಕೆ ಬ್ಯುಸಿ ಆಗಿಬಿಟ್ರು, ಬಂದಿದ್ದಿಲ್ಲ ಈ ಕಡೆ. ಮತ್ತು ಸಿಕ್ಕಾಪಟ್ಟಿ ಚೆನ್ನಾಗಿ ಗಾಳಿ ಇತ್ತು. ಒಳಗೆ ಹೋದ್ರೆ ಶೆಕೆ ಅನ್ನಿಸ್ತಿತ್ತು, ಹೊರಗೆ ಆರಾಮಾಗಿ ಗಾಳಿ ಬರಾಕತ್ತಿತ್ತು. ಹೀಗಾಗಿ ನಾನು ಅಲ್ಲೇ ಕುತ್ಕೊಂಡಿದ್ದೆ. ಇವ್ರು ಕ್ಯಾರಮ್ ಮಾಡೋದು ನೋಡ್ಕೋತಾನೆ.
ಮತ್ತು ಊಟಕ್ಕಂತೂ ಅನ್ನ ಸಾರು ಮಾಡಿದ್ರೆ ಆಯ್ತು ಅಂಥೇಳಿ, ಯಾಕಂದ್ರೆ ವಡೆ ಹಿಟ್ಟನ್ನು ಕಲಿಸಿಟ್ಟೀನಿ. ವಡೆ ತಿಂದ್ರಂದ್ರೆ ಏನು ಊಟ ಮಾಡ್ತಾರೆ, ಸ್ವಲ್ಪ ಅನ್ನ ಸಾಂಬಾರು ಇದ್ರೆ ಆಯಿತು ಅಂಥೇಳಿ ಟೊಮೆಟೊ ಸಾರು ಅನ್ನ ಮಾಡಿದ್ರೆ ಆಯ್ತು ಅಂಥೇಳಿ ವಡೆನೂ ಹಿಟ್ಟು ಕಲಿಸಿದ್ದೈತಿ. ಸೊ ಆರಾಮಾಗಿ ಅಡುಗೆ ಮನೆಗೆ ಹೋಗ್ಬೋದು ಅಂಥೇಳಿ. ಸೊ ಬರ್ರಿ, ಹಾಗಿದ್ರೆ ಆಗೇ ಬಿಡ್ತಾರೆ ಟೈಮ್ 9 ಗಂಟೆ. ಇಷ್ಟೆಲ್ಲ ಮಾಡೋದ್ರೊಳಗೆ ಅಂತಂದ್ರೆ ಮತ್ತು ಅಡುಗೆ ಮನೆಗೆ ಬಂದೆ, ಹಿಟ್ಟು ಕಲಿಸಿದ್ದನ್ನು ತೋರಿಸಿದೆ ನಿಮ್ಗೆ ನೋಡಿರಿ. ಸ್ವಲ್ಪ ಮಿದುವಾಗೈತಿ. ಈಗೇನೈತಲ್ಲ, ಈಗ ಮಾಡುವಾಗ ಏನೈತಿ, ಇದಕ್ಕೆ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಅಜ್ವಾಯಿನು ಎಲ್ಲನೂ ಹಾಕಿ ನಾವು ಹಿಟ್ಟನ್ನು ಮಿದ್ಕೋಬೇಕ್ರಿ. ಚೆನ್ನಾಗಿ ಮತ್ತೊಂದು ಸರಿ ನೀಟಾಗಿ ಮಿದ್ಕೋಬೇಕು. ಕರಿಬೇವು ಕೊತ್ತಂಬರಿ ಸೊಪ್ಪು ಮಾತ್ರ ಮಾಡುವಾಗ ಹಾಕಬೇಕ್ರಿ, ಅಂದ್ರೆ ಚೆನ್ನಾಗಿರ್ತೈತಿ. ನೀವು ಹಿಂದಿನ ದಿವಸ ಅಂದ್ರೆ ಮುಂಚೆ ಕಲಿಸ್ತಿರಲ್ಲ ಅವಾಗ ಹಾಕಕ್ಕೆ ಹೋಗಬಾರ್ದು. ಫ್ರೆಶ್ಶಾಗಿ ನಾವು ಯಾವಾಗ ವಡೆ ಮಾಡ್ತಿರ್ತೇವೆ ಅವಾಗನ ಹಾಕಿ ಕಲಿಸ್ಬೇಕು. ನಾನಿಲ್ಲಿ ಅಜ್ವಾಯಿನ್ ಹಾಕೀನಿ, ಅದು ಸ್ಕಿಪ್ ಆಗೈತಿ, ಅಂದ್ರೆ ಅದು ವಿಡಿಯೋದಾಗ ಬಂದಿಲ್ಲ. ಅಜ್ವಾಯಿನು ಹಾಕ್ಕೊಳ್ರಿ. ಅಜ್ವಾಯಿನ್ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿದ್ಕೋಬೇಕು ಸ್ನೇಹಿತರೆ. ಮತ್ತು ಎಣ್ಣೆನೂ ಕಾಸಕ್ಕೆ ಇಟ್ಟೀನಿ ನಾನು. ಒಂದು ಬುಟ್ಟಿ ಒಳಗೆ ಅಥವಾ ಬೌಲ್ ಒಳಗೆ ಈ ಥರ ಸ್ವಲ್ಪ ನೀರು ತೊಗೋಬೇಕ್ರಿ. ನೀರು ತೊಗೊಂಡು ಎಡಗೈಗೆ ಸ್ವಲ್ಪ ಅಂಗೈಗೆ ನಾವು ನೀರನ್ನು ಹಚ್ಕೋಬೇಕಾಗ್ತೈತಿ. ಆಮೇಲೆ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡು ಈ ಥರ ನಾವು ನೋಡ್ರಿ ತಟ್ಟಬೇಕು. ಸಮ ತಟ್ಟಬೇಕ್ರಿ, ಅಷ್ಟು ತೆಳುವಲ್ಲ ಅಷ್ಟು ದಪ್ಪನೂ ಅಲ್ಲ, ಸಮ ತಟ್ಟಬೇಕು. ತಟ್ಟಿ ನಾವು ಏನು ಎಣ್ಣೆ ಕಾಸಕ್ಕೆ ಇಟ್ಟೇವಲ್ರಿ, ಚೆನ್ನಾಗಿ ಕಾಯ್ಬೇಕ್ರಿ. ಎಣ್ಣೆ ಕಾದ ಎಣ್ಣೆಗೆ ನಾವು ತಟ್ಟಿದಂಥ ಏನು ವಡೆ ಇರ್ತೈತಲ್ರಿ ಅದನ್ನು ಬಿಡಬೇಕು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿ ಬರ್ತಾವ್ರಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿ ಬರಾಕತ್ತಾವ ಅಂಥೇಳಿ. ಇದೇ ರೀತಿ ಒಂದೊಂದು ವಡೆನ ಕೈಯಲ್ಲಿ ತಟ್ಟಿ ಕಾದ ಎಣ್ಣೆ ಒಳಗೆ ಬಿಟ್ಟು ಈ ಥರ ಮಸ್ತಾಗೆ ಬ್ರೌನ್ ಆಗೋ ರೀತಿ ಫ್ರೈ ಮಾಡ್ಕೊಂಡ್ರೆ ಮಸ್ತ್ ರುಚಿಯಾದ ಮತ್ತು ಈ ಥರ ಉಬ್ಬಿದಂಥ ವಡೆಗಳು ನಿಮ್ಗೆ ತಿನ್ನಕ್ಕೆ ಸಿಗ್ತಾವ್ರಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಮೊಸರು ನೋಡ್ರಿ. ಮೊಸರು ಜೊತೆನ ಎಂಜಾಯ್ ಮಾಡಿರಿ. ನೀವು ಕೂಡ ರೆಸಿಪಿನ ಭಾಳ ದಿನದಿಂದ ಕೇಳ್ತಾ ಇದ್ರಿ, ಆಲ್ರೆಡಿ ಶೇರ್ ಮಾಡಿದ್ದೆ, ಆದರೂ ಕೂಡ ಈಗ ಹೊಸ ಸ್ನೇಹಿತರಿಗೋಸ್ಕರ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೆಂಗೆ ಬಂದು ಅಂತ ಹೇಳ್ರಿ. ಮತ್ತು ನಾನು ಇವತ್ತು ಮಾಡಿದಂಥ ರೆಸಿಪಿ ಅಥವಾ ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತಾ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಇದೇ ಥರದ ರುಚಿಕರವಾದ ಮಸ್ತಾದ ರೆಸಿಪಿಗಳು ನಿಮ್ಗೆ ನೋಡೋಕೆ ಸಿಗಬೇಕಂದ್ರೆ ನನ್ನ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ರೆಸಿಪಿ ಪ್ರತಿಯೊಂದು ವಿಡಿಯೋ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ. ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ರೆಸಿಪಿನ ನೋಡ್ಬೋದು ಸ್ನೇಹಿತರೆ. Soldiers and expenses of army and the wages of soldiers. King should not do any achievement or sign without the permission of the king. ಎದ್ದೇನುವ ಚಾತ್ ನಿಂದ ಹೌದು. ಹಾಂ
achievements. ಏನ್ ಮಾಡತ್ತೀರಿ ಚಿನ್ನಕ್ಕ ಅವ್ರೆ? ಮಮ್ಮಿ ದುಡ್ಡು ಸ್ನೇಹಿತರೆ, ಹಿಂದಿನ ದಿವಸ ರಾತ್ರಿ ಅಂದರೆ ಸಂಡೇ ದಿವಸ ರಾತ್ರಿ ನಾವು ವಡೆ ಮಾಡಿದ್ದೆ. ಅದನ್ನು ಕೂಡ ಶೇರ್ ಮಾಡಿದೆ ಇದೆ ಬ್ಲಾಗ್ ಒಳಗೆ ನಿಮ್ಗೆ. ಮಕ್ಕಳು ಅಷ್ಟೊಂದು ಏನೋ ತಿನ್ನಲಿಲ್ಲ ರಾತ್ರಿ, ಆದ್ದರಿಂದ ಹೀಗಾಗಿ ಹಿಟ್ಟು ಹಂಗೆ ಇಟ್ಟಿದ್ದೆ. ಇನ್ನೂ ಅದು ನೆನೆದ್ರೆ ಇನ್ನೂ ಚಲೋ ಆಗ್ತಾವೆ ಬಿಡು ಅಂಥೇಳಿ. ಸೊ ಬೆಳಗ್ಗೆ ಅದನ್ನ ಟಿಫನ್ ಮಾಡಾಕತ್ತೀನಿ ನೋಡಿರಿ. ನಿನ್ನೆಕ್ಕಿಂತನೂ ಇವತ್ತಂತೂ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿದ್ವು ಮತ್ತು ಮಸ್ತ್ ಬಂದೂ ಅಂತ ಹೇಳ್ಬೋದು. ಇನ್ನೂ ಕೂಡ ಉಬ್ಬಿ ಉಬ್ಬಿ ವಡೆ ಮಸ್ತ್ ಬಂದವು ನೋಡಿರಿ, ಚೆನ್ನಾಗಿ ಬಂದು. ಸೊ ಬೆಳಗ್ಗೆ ಅವನ್ನ ಟಿಫನ್ ಮಾಡಿ ತಂಗಿಗೆ ಒಂದೆರಡು ಕೊಟ್ಟು ಕಳಿಸಿದೆ. ಯಾಕಂದ್ರೆ ಆಕಿ ಡ್ಯೂಟಿ ಮುಗಿಸ್ಕೊಂಬಂದಿನಿ ಯಾವಾಗ ಮಾಡ್ತಾಳೆ ಬಿಡು ಅಂಥೇಳಿ. ಸೋಮವಾರದ ಮಾರ್ನಿಂಗ್ ರೀ ಇದು. ಸೊ ಅದಕ್ಕೋಸ್ಕರ ಕಾವೇರಿನೂ ಡ್ಯೂಟಿಗೆ ಹೊಂಟಿದ್ಲು. ಮತ್ತೊಂದು ಸೆಟ್ ಇದ್ದಷ್ಟು ಹಿಟ್ಟನ್ನು ಮಾಡಿ ಖಾಲಿ ಮಾಡಿಬಿಟ್ಟೆ. ನೋಡ್ತಾ ಇದ್ದೀರಿ ಎಷ್ಟು ಮಸ್ತ್ ಬಂದಾವು ವಡೆ ಅಂಥೇಳಿ, ಸಖತ್ತಾಗಿ ಬಂದವು. ಮತ್ತು ಮುರಿದು ಕೂಡ ತೋರಿಸ್ತೀನಿ ಒಳಗಡೆ ಹೆಂಗಿರ್ತಾವೆ ಅಂಥೇಳಿ. ಸೊ ಲಾಸ್ಟ್ ವಡೆ ನೋಡ್ರಿ ಇದು, ಅದನ್ನು ನಿಮ್ಗೆ ತೋರ್ಸಾಕತ್ತೀನಿ. ಸೊ ನೋಡ್ರಿ ಈ ಥರ ಇರ್ತಾವೆ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ಸ್ನೇಹಿತರೆ. ನೋಡ್ರಿ ಕೆಲಸ ಈಗ ಆಯ್ತು ನಂದು ಅಡುಗೆ ಮನೆಯೊಳಗಿಂದ. ಬೆಳಗ್ಗೆ ಬಡದ ವಡಿದು ಹಿಟ್ಟು ತಿನ್ನ ರಾತ್ರಿದು ಒಂಚೂರು. ರಾತ್ರಿ ಅಲ್ರಿ ಹುಡುಗರು ಭಾಳ ತಿನ್ನಲಿಲ್ಲ, ಹೀಗಾಗಿ ಹಿಟ್ಟು ಎತ್ತಿಟ್ಟಿದ್ದೆ. ಮತ್ತು ಅದನ್ನ ಮಾಡಿಕೊಟ್ಟೆ ಟಿಫನಿಗೆ. ಮತ್ತು ರಾತ್ರಿ ಮಾಡಿದ್ದಕ್ಕಿಂತನೂ ಬೆಳಗ್ಗೆ ಹಿಟ್ಟು ನೆಂದಿತ್ತಲ್ರಿ, ಮಸ್ತಾಗಿದ್ವು. ತಿಂದುಬಿಟ್ಟು ಹೋದ್ರು. ಇನ್ನೊಂದು 2 ಉಳ್ದಾವೆ ನೋಡ್ರಿ ಇಲ್ಲೇ. ಮತ್ತು ತಂಗಿಗೆ ಒಂಚೂರು ಕೊಟ್ಟು ಕಳಿಸಿದೆ, ಆಕೆ ನೈಟ್ ಶಿಫ್ಟ್ ಐತಿ. ಸೊ ನಾಳೆಗೆ ಇಡ್ಲಿಗೆ ಹಾಕಿದ್ದೆ ನೋಡ್ರಿ. ಉದ್ದಿನಬೇಳೆ ಇಡ್ಲಿ ಮಾಡಿದ್ರೆ ಆಯ್ತಂತ ಉದ್ದಿನಬೇಳೆ ನೆನೆ ಹಾಕಿನಿ. ಈಗ ರೈಸ್ ಮಾಡಿದೆ ಬಿಸಿದು. ಮಗ ಊಟಕ್ಕೆ ಬರ್ತೀನಿ ಅಂದನ, ಗೊತ್ತಿಲ್ಲ, ಒಟ್ಟು ಮಾಡುವಂಗೆ ಮಾಡಿಬಿಟ್ಟೆ. ಬಂದಮೇಲೆ ಈಗ ಮೊದಲೇ ಬಿಸಿಲಿಗೆ ಬಿಸಿದಂದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಮತ್ತು ಟೊಮೆಟೊ ಸಾರು ಐತಿ. ರೈಸ್ ಅಂತೂ ಮಾಡೀನಿ, ನೋಡೋಣಂತ ಏನಂತಾನ ಬಂದಂದ್ರೆ. ಮತ್ತು ಇದ್ದಷ್ಟೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ, ನೋಡ್ತಾ ಇರ್ಬೋದು. ಮತ್ತು ಊರಿಂದ ತಂಗಿ ಅಷ್ಟೇ ಬಂದಾಳ್ರಿ, ಮಾಮ ಇನ್ನೂ ಬಂದಿಲ್ಲ. ತಂಗಿ ಬಂದ್ರೂ ಕೂಡ ನೈಟ್ ಶಿಫ್ಟ್ ಐತೆಕಿದ, ಹೀಗಾಗಿ ಮಕ್ಕಳನ್ನ ಇಲ್ಲೇ ಉಳಿಸ್ಕೊಂಡೇನಿ ನಾನು. ಈಗ ಬೆಳಗ್ಗೆ ಟಿಫನ್ ಮಾಡಿ ಹೋಗ್ಯಾರ. ಅಂದ್ರೆ ಅಲ್ಲಿ ಒಂಚೂರು ಕಸ ಗಿಸ ಹೊಡೆದು ಜಳಕ ಮಾಡ್ತಾರೆ. ಮತ್ತು ಆಕಿದು ಅಭ್ಯಾಸ ಐತಿ. ತಂಗಿ ಬರೋದ್ರೊಳಗೆ ಅಂದ್ರೆ ಅಟ್ಲೀಸ್ಟ್ ಮನೆಯರ ಕ್ಲೀನ್ ಮಾಡಿ ಮತ್ತು ಜಳಕ ಮಾಡ್ಕೊಂಡು ಅಭ್ಯಾಸಕ್ಕೆ ಕೂಡ್ತಾಳೆ ಅಂಥೇಳಿ ಇಬ್ಬರು ಹೋಗ್ಯಾರ. ಮಗ ಆಡೋದಿರ್ತೈತಿ, ಮಗ ನಿಂದ್ರಂಗಿಲ್ಲ, ಅವ ಆಟ ಆಡಕ್ಕೆ ಹೋಗ್ಯಾನು. ಸೊ ಈ ರೀತಿಯಾಗಿ ಕಾವೇರಿ ಅಂತೂ ಡ್ಯೂಟಿಗೆ ಹೋಗಾಳ ನಡೆದು ನೋಡ್ರಿ. ಮತ್ತು ಆರ್ಡ್ರಸ್ ಅಂತೂ ಏನಿಲ್ಲ, ಅಷ್ಟೇ. ಎಲ್ಲ ಸ್ನೇಹಿತರಲ್ಲಿ ಕೇಳೋದಷ್ಟೇ. ಯಾರಿಗಾದರೂ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ, ನಾನು ಪ್ರಿಪೇರ್ ಮಾಡಿ ಫ್ರೆಶ್ ಆಗಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಈ ಮುಖಾಂತರ ಕೂಡ ಸಪೋರ್ಟ್ ಮಾಡಿರಿ, ಅಷ್ಟೇ ಕೇಳೋ ಸ್ನೇಹಿತರೆ. ವಿಡಿಯೋ ಹೆಂಗೆ ಬರಾಕತ್ತಾವ ಅದು ತಿಳಿಸ್ರಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಐತಿ ಬಿಸಿಲು, ನೋಡ್ತಾ ಇರ್ಬೋದು. ಒಂದು 12 ಗಂಟೆ ಆಗ್ತಾ ಬಂತೀಗ. ಒಂದು 2-3 ಗಂಟೆ ಇದ್ದಂಗೆ ಬಿಸಿಲು ಐತಿ ನೋಡ್ರಿ, ಮಧ್ಯಾಹ್ನದ ಬಿಸಿಲು ಇದ್ದಂಗೆ ಐತಿ. ಮಧ್ಯಾಹ್ನ ಮತ್ತೇನು ವಿಡಿಯೋ ತೊಗೊಳ್ಳಿಲ್ಲ ಸ್ನೇಹಿತರೆ. ಇದು ಒಮ್ಮೆ ಸಾಯಂಕಾಲದ ಟೈಮ್ ನೋಡ್ರಿ. ಒಂದು 6-6:30 ಆಗ್ತಾ ಬಂದಿತ್ತು. ತಮ್ಮ 2 ಮಕ್ಕಳನ್ನ ಕರ್ಕೊಂಡು ಬಂದ. ಇವತ್ತು ಸೋಮವಾರ ಅಂತ ಹೇಳಿದೆ. ಇವತ್ತು ಅಪ್ಪಾಜಿಗೆ ಡಿಸ್ಚಾರ್ಜ್ ಕೂಡ ಆಗೈತಿ. ಮಗ ಈಗ ಸಾಯಂಕಾಲ ಅವ್ರನ್ನ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಅವನು ಒಂಚೂರು ರೆಸ್ಟ್ ಮಾಡಿ ಈಗ ಮಕ್ಕಳನ್ನ ಇಲ್ಲೇ ಕರ್ಕೊಂಡು ಬಂದ ನೋಡ್ರಿ. ಅವಂತೂ ಸಣ್ಣ ಕೆಟ್ಟ ಉಡಾಳಂದ್ರೆ ಉಡಾಳಿದಾನ. ತರುಣ ಗೊತ್ತಾಗಿತ್ತು ನಿಮ್ಗೆ, ಭಾಳ ಉಡಾಳ್ರಿ. ಒಟ್ಟು 1 ಸೆಕೆಂಡ್ ಕುಂದ್ರಂಗಿಲ್ಲ ನೋಡ್ರಿ ಎಲ್ಲಿ. ಒಟ್ಟು ಅವ್ನು ಕಾಯುದ ಒಟ್ಟು ಇಲ್ಲಿ ನೋಡಿದ್ರಾಗಂದ್ರೆ ಅಲ್ಲಿ ಹೋಗಿರ್ತಾನೆ, ಅಲ್ಲಿ ನೋಡಿದ್ರಾಗಂದ್ರೆ ಇಲ್ಲಿ ಬಂದಿರ್ತಾನೆ. ಆ ರೀತಿಯಾಗಿ ನೋಡಕ್ಕೆ ನೋಡ್ರಿ ಹೆಂಗೆ ಕುಂದಿರ್ತಾನೆ, ಹಿಂಗೆ ಕುಂದಿರ್ತಾನೆ ಅಂತ ನೋಡಿದ್ರಲ್ಲ, ತಟ್ಟಂತ ಎದ್ದು ಬಿಡ್ತಾನೆ. ಇಲ್ಲೇನಾಗೈತಪ್ಪ ಅಂದ್ರೆ ಅಂಗಡಿಗೆ ಕರ್ಕೊಂಡು ಹೋಗಿ ಬಂದಾನವ ತಮ್ಮ. ಚಾಕ್ಲೇಟ್ ತೊಗೊಂಡಾರ. ಸೊ ಚಾಕ್ಲೇಟ್ ತೊಗೊಂಡ ತಕ್ಷಣ ತನೂ ತಿಂದ್ಬಿಟ್ಟಾಳ ಆಕಿ ಚಾಕ್ಲೇಟ್. ಇದೇನೈತಲ್ಲ ತರುಣನ ಪಾಲಿಂದ, ಅದನ್ನು ನನಗೆ ಕೊಡಂತ ಕಾಡಕತ್ತಿದ್ಲು. ಅವ ನಂದಿದು ನೋಡ್ರಿ ಹೆಂಗೆ ಮಾಡ್ತಾನೆ, ನನಗೆ ಕೊಡು ಅಂತ ಹೇಳಿ. ಬಟ್ ನಮ್ಮ ತನುಗೆ ಚಾಕ್ಲೇಟು, ಐಸ್ ಕ್ರೀಮು, ಜ್ಯೂಸು ಅಂದರೆ ಎಷ್ಟು ಕೊಟ್ಟರು ಸಾಲಂಗಿಲ್ಲ ಸ್ನೇಹಿತರೆ. ಈಗೂ ನೋಡ್ರಿ ಅವ್ರ ತಮ್ಮನ ಚಾಕ್ಲೇಟ್ ಒಳಗೆ ಆಕಿಗೂ ಒಂದು ಪಾಲು ಅಂತ ಹೇಳ್ಬೋದು. ಈ ರೀತಿಯಾಗಿ ತಿನ್ನಾಕತ್ತಿದ್ರು. ತೋರಿಸ್ತಾನೆ ನೋಡ್ರಿ ಕಳ್ಳ, ಚಾಕ್ಲೇಟ್ ಹಾಕೊಂಡೇನು ನನ್ನ ಬಾಯಾಗ ಅಂಥೇಳಿ. ಮಕ್ಕಳದು ಬಂದರೆ ಎಷ್ಟು ಖುಷಿ ಅಲ್ರಿ. ವಾತಾವರಣನ ಬದಲಿ ಆಗಿಬಿಡ್ತೈತಿ, ನಮ್ದು ಏನಿದ್ರೂ ಮರೆತು ಬಿಡ್ತೀವಿ ಅಂಥೇಳಿ. ಮಕ್ಕಳು ಬರಲಿ ಯಾರೋ ಬರಲಿ, ಒಟ್ಟು ಒಲವು ಇತ್ತಂದ್ರೆ ಯಾವುದು ವಿಚಾರಗಳ ತಲೆಯೊಳಗೆ ಬರೋದಿಲ್ಲ ನೋಡ್ರಿ. ಟೆನ್ಷನ್ ಎಲ್ಲ ಮಾಯ ಆಗಿಬಿಡ್ತೈತೆ ಅಂಥೇಳಿ ಸ್ನೇಹಿತರೆ. ನಾನು ಒಂದು ಸ್ವಲ್ಪ ಚಹಾ ಮಾಡ್ತೀನಿ. ಚಹಾ ಕುಡೀಲಿ ತಮ್ಮ, ಸಾಯಂಕಾಲ ಟೈಮಲ್ಲ.
ಚಹಾ ಮಾಡಿ ಎಲ್ಲರೂ ಕೂಡಿ ಚಹಾ ಕುಡಿದ್ರಾಯ್ತು ಅಂಥೇಳಿ ಈಗ ಚಹಾ ಮಾಡೋಕೆ ಒಳಗೆ ಹೋಗ್ತೇನೆ ನೋಡಿರಿ ಸ್ನೇಹಿತರೆ. ನಾನು ಆಮೇಲೆಲ್ಲ ಚಾಗಿ ಕುಡ್ದು ತಮ್ಮ ಮನೆಗೆ ಹೋಗ್ತಾನೆ. ರಾತ್ರಿ ಟೈಮು ಅಡುಗೆ ರೊಟ್ಟಿ ಮಾಡ್ತಾಯಿದ್ದೆ. ಕಾವೇರಿಗೆ ಸ್ವಲ್ಪ ಅದು ಹೇಳಿದ್ನೆಲ್ಲ ಉದ್ದಿನಬೇಳೆ ನೆನೆ ಹಾಕಿದ್ದೆ ಇಡ್ಲಿದು. ಸರಿ ಬಿಡುವ ನೀ ಅದನ್ನು ರುಬ್ಕೋ, ನಾನು ರೊಟ್ಟಿ ಮಾಡ್ತೀನಿ ಅಂತಂದು ರೊಟ್ಟಿ ಮಾಡತ್ತೀನಿ. ಪಲ್ಯ ಅದು ಮಾಡ್ಯಾಡ್ರಿ, ಯಾಕಿನ ಮಾಡ್ಯಾಳ ಪಲ್ಯ ಅದು. ಸಾರಂತೂ ಇತ್ತು. ಈಗೇನೈತಿ ಚೌಳಿಕಾಯಿ ಪಲ್ಯ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ. ಮಕ್ಕಳಂತೂ ಫುಲ್ ಖುಷಿ ಆಗಿಬಿಟ್ರು. ಮಮ್ಮಿ ನೀನು ರೊಟ್ಟಿ ಇವತ್ತು ತಿನ್ನೋದು ನಾವು ಅಂಥೇಳಿ ಅಷ್ಟು ಖುಷಿ ಅವರಿಗೆ. ಮಗಳಂತೂ ಸೀರಿಯಸ್ ಆಗಿ ಅಭ್ಯಾಸ ಮಾಡಕತ್ತಾಳೆ ನೋಡ್ರಿ. ಮ್ಯಾಥ್ಸ್ ಕ್ವಶನ್ ಪೇಪರ್ ಬಿಡ್ಸಕತ್ತಿದ್ಲಕ್ಕಿ. ಸೊಕಿಗೆ ನಾವು ಡಿಸ್ಟರ್ಬ್ ಮಾಡಕತ್ತಿಲ್ಲ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ಕೊಳಕತ್ತೀವಿ. ನನ್ನ ಮಗ ಇಲ್ಲೇ ವಿಡಿಯೋನ ಮಾಡ್ತಿರ್ತಾನೆ. ನಾನು ರೊಟ್ಟಿ ಮಾಡತ್ತಿದ್ದೆ, ವಿಡಿಯೋ ತೊಗೊಳಕತ್ತಾನ. ನಾನು ತೋರಿಸ್ತಾ ಇದ್ದೀನಿ. ಮೊನ್ನೆ ನಾನು ಮಾವಿನಕಾಯ್ದೇನು ಉಪ್ಪಿನಕಾಯಿ ಮಾಡಿದ್ದೆ, ಏನು ಸಖತ್ತಾಗೈತೆ ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತೆ ನೋಡ್ರಿ. ಮತ್ತು ಜವಾರಿ ಚೌಳಿಕಾಯಿ ಪಲ್ಯ ಹಸಿ ಖಾರ ಹಾಕಿ ಮಸ್ತಾಗಿ ಮಾಡ್ಯಾಳ ಕಾವೇರಿ. ರೈಸು, ಸಾರು, ಸಲಾಡಿಗೆ ಸೌತೆಕಾಯಿ ಎಲ್ಲ ರೆಡಿ ಐತಿ. ಇನ್ನೇನು ಬಿಸಿ ಬಿಸಿ ರೊಟ್ಟಿ ಮಾಡಿ ಊಟ ಮಾಡಿ ಮಲ್ಕೊಂಬಿಡೋದು ಅಷ್ಟೇ ನೋಡ್ರಿ. ಸರಿ ಸ್ನೇಹಿತರೆ, ಈ ವಿಡಿಯೋ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.